ಓಕೆ ಸರ್ ಕಾಲ್ ಮಾಡಿದೆ ಅಲ್ಲ ಮಾರ್ನಿಂಗ್. ಸರ್ ಅದು ಇಂಟರ್ಸೆಪ್ಟರ್ದು ಸೀಟ್ ಮಾಡಿಫೈ ಮಾಡಬೇಕು. ಹಾಂ, ಅದೇ ಮುಂಚೆ ಕಾಲ್ ಮಾಡಿದೆ ಅಲ್ಲ. ಹಾಂ, ಪರವಾಗಿಲ್ಲ, ಲೇಟ್ ಆಗಿದ್ರು ಪರವಾಗಿಲ್ಲ. ಓಕೆ ಓಕೆ ಸರ್. ಇಂಟರ್ಸೆಪ್ಟರ್ ಫುಲ್ ಮಾಡಿಫೈ ಮಾಡಿದೆ. ಸರ್ ನೀವೇನಾ ಸರ್ ಓನರು? ನಮಸ್ತೆ ಸರ್. ಇದು ಎಷ್ಟು ವರ್ಷ ಆಯಿತು ಸರ್ ಇದು ಸ್ಟಾರ್ಟ್ ಮಾಡಿ ನೀವು? ಎಸ್ ಸರ್, 60 ಇಯರ್ಸು. ಲೈಕ್ ಓನ್ಲಿ ಟೂ ವೀಲರಾ ಲೈಕ್ ಕಾರ್ಸ್? ಅಂದರೆ ಬೇರೆ ಕಡೆ ಏನಾದರೂ ಇದಾ ನಿಮ್ಮದು ಶಾಪು? ಆಲ್ ಶಿವಾಜಿನಗರ್, ಓನ್ಲಿ ಒನ್ ಆ್ಯಂಡ್ ಓನ್ಲಿ, ಒಂದೇ ಒಂದು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇಲ್ಲಿ ಒಂದು ಅಲ್ಲಿ ಒಬ್ಬರೊಬ್ಬರು ಒಂದು ಕೆಲಸ ಮಾಡ್ತಿದ್ದಾರೆ. ನಮ್ಮ ಗಾಡಿ ಇಲ್ಲೈತೆ, ಸೊ ನಾಳೆ ಬಂದುಬಿಟ್ಟು ಮಾಡೋಣ ಅಂತ ಇದೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಫುಲ್ ಬೇಜಾನ್ ಬೈಕ್ಸ್ಗೆಲ್ಲ ಇಲ್ಲಿ. ಸರ್ ನಿಮ್ದೇನು ಸೆಕ್ಷನ್ ಸರ್ ಇಲ್ಲಿ? ಹಾಂ, ಇಲ್ಲ ಆಲ್ಟ್ರೇಷನ್ ಫುಲ್ಲು. ಅವ್ರದ್ದು ಫುಲ್ಲು ಕವರಿಂಗು ಇದು. ಓಕೆ. ನಿಮ್ಮ ಹೆಸರು ಸರ್? ವಿಲಿಯಂ. ಓಕೆ, ಸೂಪರ್. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ವಿಲಿಯಂ ಸರ್ ಮಾಡ್ತಿದ್ದಾರೆ ನಮ್ಮದು ಫುಲ್ಲು. ನೆಕ್ಸ್ಟ್ ಒಂದೇ ಸಾರಿ ನಾವು 700 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು ನಾನ್ ಸ್ಟಾಪು. ಏನು ಸರ್? ಏನಂದರೆ ಈ ಕಂಪ್ನಿ ಕೊಟ್ಟಿದ್ದ ಸೀಟ್ ನಮಗೆ ಸ್ವಲ್ಪ ದೂರ ಹೋಗಿದ್ರು ಆಗ್ತಾಯಿಲ್ಲ. ಫ್ಲ್ಯಾಟ್ ಇದೆ, ಅದು ಫ್ಲ್ಯಾಟ್ ಇದ್ದರೆ ಇನ್ನೂ ಫ್ಲ್ಯಾಟ್ ಆಗ್ತಿದೆ. ಓಕೆ ಫ್ರೆಂಡ್ಸ್, ಫುಲ್ಲು ಕೆಲಸ ಆಯಿತು. 11 ಗಂಟೆಗೆ ಬಂದೆ. 11 ಗಂಟೆಗೆ ಬಂದೆ, 11 ಅಲ್ಲ, ಹಾಂ ಕರೆಕ್ಟ್, ಬಿಟ್ವೀನ್ ಒಂದು 10:30 11 o'clock ಬಿಟ್ವೀನಲ್ಲಿ ಬಂದೆ. ಸೊ ಈಗ ಟೈಮ್ ನೋಡಿದರೆ ಎಕ್ಸಾಕ್ಟ್ಲಿ
ನಮಗೆ ಟೈಮ್ ನೋಡ್ಬೋದು 1:50 ಆಗ್ತಿದೆ ನೋಡಿ. ಇಂಥದ್ದು ಹೆವಿ ಕೆಲಸ ಎಲ್ಲ ಬೇಕು ಅಂದರೆ ಈ ಥರ ನಾವು ಇರಲೇಬೇಕು. ಇನ್ನೂ ಊಟನೂ ಮಾಡಿಲ್ಲ, ಬೆಳಗ್ಗೆ ಮಾರ್ನಿಂಗ್ ಲೇಟ್ ಆಯಿತು. ಅವರು ಟೀ ಕೊಟ್ಟರು, ಅದೇ ಕುಡ್ಕೊಂಡು ಅಲ್ಲೇ ಇದ್ಬಿಟ್ಟಿದ್ದೀವಿ ನಾವು. ಬಟ್ ದುಡ್ಡು ಕಾಸ್ಟು ನಾನು ಆ್ಯಕ್ಚುಲಿ ಏನಂದರೆ 5,000 ಅಂದ್ಕೊಂಡೆ ಬರ್ಬೋದು ಅಂತ. ಸೊ ಸೀಟ್ ಮಾಡಿಫಿಕೇಶನ್ ಮಾಡೋಕ್ಕೆ ಅವ್ರು ಏನು ಮಾಡಿದ್ರು, ಮೇಲೆ ಒಂದು ಎಂಟೈರು ಸೀಟ್ ಸಪ್ರೇಟ್ ಮಾಡಿಫೈ ಮಾಡೋಕ್ಕೆ ಒಂದು ಕುಷನ್ ತಗೊಂಡು ಬಂದರು. ಅದೇ ನಮಗೆ ಒಂದು ಎಲ್ಲಿ ಬರ್ತಾ ಇದೆ ಬ್ರೋ. ಸೊ ಅದು ಮಾಡೋಕ್ಕೆ ಒಂದು 3,500 ಅಂತ ಹೇಳಿದ್ರು. ಮತ್ತೆ ಜೆಲ್ದು 2,700. ಜೆಲ್ಗೆ ತೊಂದರೆ ಏನಿಲ್ಲ, ದುಡ್ಡು ಕೊಡಬಹುದು. ಮಿಕ್ಕದೇ ಹೆವಿ ಕಾಸ್ಟ್ ಇದೆ. ಬಟ್ ಓಕೆ, ಚೆನ್ನಾಗಿದೆ ನಮಗೆ. ಈಗ ಏನಂದ್ರೆ ಈ ಸೀಟು ಈಗ ಹೈಟ್ ಇದೆ. ನಮಗೆ ಕಂಪ್ನಿ ಕೊಟ್ಟಿದ್ದ ಸೀಟು ಫ್ಲಾಟ್. ಸೊ ಅದೇನಂದ್ರೆ ಸಡನ್ ಆಗಿ ಇಷ್ಟು ಡೌನ್ ನಿಂದ ಅಯ್ಯೋ ಇಷ್ಟು ಹೈಟ್ ಇದೆ ಅಂತ ನಮಗೆ ಫುಲ್ ಡಿಫ್ರೆನ್ಸ್ ಇರುತ್ತೆ. ಸೊ ಸ್ವಲ್ಪ ಅಭ್ಯಾಸ ಆಗಕ್ಕೆ ಟೈಮ್ ಆಗುತ್ತೆ. ನಾವು ನಿನ್ನೆ ಬಂದಿದೀವಿ. ಏನಂದ್ರೆ ಲೈಕ್ ಆಮೇಲೆ 2 ಗಂಟೆ ಆದ್ಮೇಲೆ ಕ್ಲೋಸ್ ಸಂಡೇ. ಸೊ ಅದಕ್ಕೆ ನಾವು ಸೀಟ್ ಕೊಟ್ಬಿಟ್ಟು ಅವ್ರೇನೋ ಕೊಟ್ರು, ಸರಿ ತಗೊಂಡೋಗ್ಬಿಡೋಣ. ಸರಿ ನಾಳೆ ಇದೇ ಒಂದು 11 o'clock ಬರ್ತೀನಿ ಸರ್ ಮಾಡೋಣ ಅಂತ ಇದೆ. ಕರೆಕ್ಟಾಗಿ ಆಲ್ಮೋಸ್ಟು ನಾನು ಬಂದಿದ ತಕ್ಷಣ ಮುಂಚೆನೆ ಅವ್ರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಕೆಲಸ ಎಲ್ಲ. ಏನೋ ಒಂದು 25% ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಈಗ ನಾವು ಹಾಗೆ ಮಾಡ್ಕೊಂಡಿದೆ. ಮೇನ್ ಏನಂದ್ರೆ ನಾನು ಹಿಂದೆ ಕೇರೆ ಪ್ಲೇಟು ಇದು ಪೀಲಿಯನ್ ರೆಸ್ಟ್ ಯಾಕೆ ರಿಮೂವ್ ಮಾಡಿದ್ದೀನಿ ಅಂದ್ರೆ, ಈಗ ಏನಂದ್ರೆ ಫುಲ್ ಸೀಟ್ ಬ್ರಾಡ್ ಆಗಿದೆ ಅಲ್ವಾ. ಇದು ಆಕ್ಚುಲಿ ಬೆಂಡ್ ಮಾಡಿಬಿಟ್ಟಿದ್ರು ನಮ್ಮ ಮನೆ ಹತ್ರ ಇರೋ ಲೋಕಲ್ ಮೆಕ್ಯಾನಿಕ್. ಅದರಿಂದ ನನಗೆ ಫುಲ್ ಲಾಸ್ ಆಯ್ತು. ಈಗ ಅದು ಹಾಕಿದ್ರೆ ಬ್ರಾಡ್ ಆಗುತ್ತೆ, ಮತ್ತೆ ಇದು ಹಾಕಿದ್ರೆ ಸೈಡ್ ಲೇಸರ್ ಕಟ್ ಅಲ್ವಾ, ಫುಲ್ ಅಷ್ಟು ಕಾಸ್ಟ್ಲಿ. ಈಗ ನೀವು ನೋಡ್ಬೋದು 6,700 ರೂಪಾಯಿ ಅಂತ ಹೇಳಿದ್ರು. ಅಯ್ಯೋ ಅಷ್ಟೆಲ್ಲ ನಾವು ಆಗಲ್ಲ ಅಂತ ನಾನು 6,000 ಕೊಟ್ಟೆ. ಈಗ 1,000 ರೂಪಾಯಿ ನನಗೆ ಎಕ್ಸ್ಟ್ರಾ ಆಗಿದೆ. ಜೆಲ್ ಮಾತ್ರ ಏನೋ 10 years ವ್ಯಾರಂಟಿ ಕೊಟ್ರು, ಯಾವ್ದು ತೊಂದರೆ ಆಗಲ್ಲ ಸರ್ ಅಂತ. ಬಟ್ ಈಗ ನೋಡ್ಬೇಕು ಇದು ಏನ್ ಸಮಾಚಾರ. ಮಿಕ್ಕದೆಲ್ಲ ತೊಂದರೆ ಏನಿರಲ್ಲ ಸರ್ ನಿಮ್ಗೆ. ಆಲ್ಮೋಸ್ಟ್ 2 years 3 years ಏನ್ ಕೈ ಇಡೋಕೆ ಏನ್ ತೊಂದರೆ ಏನಿಲ್ಲ ಅಂತ. ಸೊ ನೋಡೋಣ ಹೇಗೆ ಅಂತ. ಸ್ವಲ್ಪ ಅಭ್ಯಾಸ ಆಗ್ಬೇಕು. ಏನ್ ಟ್ರಾಫಿಕ್ ಇದೆ ನೋಡಿ, ಬೇಜಾನ್ ಟ್ರಾಫಿಕ್ ಐತೆ. ಈಗ ನಮ್ಗೆ ಸ್ವಲ್ಪ ಅಭ್ಯಾಸ ಆಗ್ಬೇಕು. ಇಲ್ಲಿ ನೋಡಿ ಸ್ವಲ್ಪ ಸೀಟು ಹೈಟ್ ಆಗಿದೆ ಅಲ್ವಾ. ಸೊ ಬೇಜಾನ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಪೀಲಿಯನ್ಗೂ ಕೂತ್ಕೊಳ್ಳೋಕೆ ಚೆನ್ನಾಗಿ ಫ್ರೀ ಇರುತ್ತೆ, ಬ್ರಾಡ್ ಇದೆ. ಯಾರಾದ್ರೂ ಕೂತ್ಕೋಬೇಕಂದ್ರೆ ಅದು ಆರಾಮಾಗಿ ಕೂತ್ಕೋಬಹುದು. ಈಗೇನಂದ್ರೆ ಹೈಟ್ ಆಗಿದೆ ಅಲ್ವಾ, ನಮ್ಗೆ ಈಗ ಹಿಂಗಿರುತ್ತೆ. ನನಗೆ ಬ್ಯಾಕ್ ಪೈನು ಬರಲ್ಲ. ಏನಂದ್ರೆ ಒಂದು ಜೆಲ್ಲು, ಇನ್ನೊಂದು ಹೈಟ್ ನಿಂದ ಈಗ ನನ್ನ ಹೈಟ್ಗೆ ಕರೆಕ್ಟ್ ಇದೆ. ಪ್ಲಸ್ ಏನಂದ್ರೆ ಬ್ಯಾಕ್ ಪೈನ್ ಬರಬಾರ್ದು ಅಂತ ಸ್ವಲ್ಪ ಹಿಂದೆಗೆ ಇದು ಒಂದು ಶೇಪ್ ಮಾಡಿಸ್ಕೊಂಡಿದ್ದೀನಿ. ಸೊ ಅದೆಲ್ಲ ನಾನು ವಿಡಿಯೋನಲ್ಲಿ ತೋರಿಸ್ತೀನಿ, ನಿಮ್ಗೇನು ಡೌಟ್ ಬರಲ್ಲ. ಪ್ರೈಸ್ ಹೇಳ್ತೀನಿ, ಟೋಟಲ್ ಆಗಿ 6,000 ಅಂತ ಹೇಳ್ದೆ ಅಲ್ವಾ, ಅಷ್ಟೇ ಆಗ್ತಿದ್ದು. ಡಿಪೆಂಡ್ಸ್ ಆನ್ ನಮಗೆ ಏನ್ ಬೇಕಿತ್ತು ಅಂತ.
ಆಕ್ಚುಲಿ ಇನ್ನೊಂದು ವಿಷಯ ಆ್ಯಡ್ ಮಾಡ್ತೀನಿ. ಏನಂದ್ರೆ ಈಗ ನನಗೆ ಸೀಟ್ಸ್ ಬೇರೆ ಸ್ವಲ್ಪ ಹೈಟ್ ಆಗಿದೆ ಅಲ್ವಾ, ಸೊ ನನಗೆ ಈಗ ಹೀಗಿದೆ, ಲೈಕ್ ಇದು ಇರುತ್ತೆ ಅಲ್ಲ, ಸ್ಲೈಡ್ ತರ ಇದೆ ನನಗೆ. ಸೊ ಅದಕ್ಕೂ ಏನಂದ್ರೆ ನಾನೀಗ 1 ಇಂಚು ಹ್ಯಾಂಡಲ್ ಬಾರ್ ರೈಸ್ ಇಟ್ಕೊಂಡಿದ್ದೀನಲ್ವಾ, ಅದು ಇಲ್ಲಿ ಫಿಟ್ ಮಾಡಿಬಿಟ್ಟು ರೈಸ್ ಮಾಡ್ತೀನಲ್ವಾ, ಸೊ ಆವಾಗ ನನಗೆ ಲೆವೆಲ್ ಆಗುತ್ತೆ, ಕೈ ಫುಲ್ಲು ಐ ಮೀನ್ ಹಿಂಗಿರಲ್ಲ. ಓಕೆ, ಸೇಮ್ ಆ ಥರ ಇರಲ್ಲ, ಲೈಕ್ ಒಂದೇ ಥರ ಫ್ಲಾಟ್, ಒಂದೇ ಸ್ಟ್ರಕ್ಚರ್ ಸರ್ಫೇಸ್ನಲ್ಲಿ ಇರುತ್ತೆ. ಫ್ಲಾಟು ನಿಂದೆ ಯಾಕೆ ಮಾಡಿದ್ದೀನಿ ಅಂದ್ರೆ ಸೀಟುನು ಇನ್ ಕೇಸ್ ಪೀಲೇನವರು ಕೂತಿದ್ರು ಅವ್ರಿಗೂ ಚೆನ್ನಾಗಿರುತ್ತೆ. ಅಂಡ್ ಮೋರ್ ಓವರ್ ನನ್ನ ಬ್ಯಾಗು, ಡಫಲ್ ಬ್ಯಾಗು ಹಿಡಿಯೋಕೆ ಐ ಮೀನ್ ಕರೆಕ್ಟ್ ಸರ್ಫೇಸ್ ಇರುತ್ತೆ, ಸ್ವಲ್ಪ ಸ್ಪೇಸ್ ಇರೋಕೆ. ಸೊ ಅದಕ್ಕೆ ನಾನು ಆ ಥರ ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ ಸೀಟ್ ಕವರು. ಯಾಕಂದ್ರೆ ಸೀಟ್ ಕವರು ಡಿಸೈನ್ ಎಲ್ಲ ನೋಡ್ಕೋಬೇಡಿ, ನೀವು ಬೇಕು ಹೊಡಿದ್ರೆ ಹಿಂಗ್ ಮುಂದೆ ಹೋಗ್ಬಾರ್ದು, ಆ ಥರ ನೀವು ಕೂತಿದ್ರೆ ಪ್ಲೇಸ್ನಲ್ಲಿ ಇರಬೇಕು, ಅದು ಮೇಯ್ನು. ಮೇನ್ ಏನಂದ್ರೆ ನಾವು ಈಗ ನೋಡ್ತಿದ್ದೀನಿ ಫುಲ್ ಸಾಫ್ಟ್ ಇದೆ ಜೆಲ್ಲು, ಏನೋ ಅಷ್ಟು ಪೇನ್ ಬರ್ತಾ ಇಲ್ಲ ನನಗೆ, ಇನ್ನೂ ಪ್ರಾಪರ್ ಇದೆ. ಈ ಬೆಕ್ಕುನಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ತಲೆನೋವು 6,000 ರೂಪಾಯಿ ಖರ್ಚು ಮಾಡಿದ್ದೀನಿ, ಇದೇ ತಲೆನೋವು ಈ ಬೆಕ್ಕುನಿಂದ. ರೆಕಾರ್ಡ್ ಆಗ್ತಿದೆ ತಾನೆ? ಓಕೆ. ಸೊ ನೀವೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ನಾನು ನಿಮ್ಮ ಹರಿನ್, ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ.